ಶ್ರೀ ಗುರು ಬಸವಲಿಂಗಾಯ ನಮಃ. ಜೀವನ ದರ್ಶನ ವೇದಿಕೆಯ ಅಡಿಯಲ್ಲಿ ಬಸವಾದಿ ಶರಣರ ವಚನಗಳಲ್ಲಿ ಅಂಗ ಮತ್ತು ಲಿಂಗ ಸಂಯೋಗದ ಸಕಿಲಗಳ ಕುರಿತಾಗಿ ಈ ಅನುಭವ ಸರಣಿಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ನಿನ್ನೆ ದಿವಸ ನಾವು ಸ್ಥೂಲ ಶರೀರದ ಅಂಶಗಳಾಗಿರುವಂತಹ ಚಕ್ರಗಳ ಕುರಿತಾಗಿ ನೋಡ್ತಾ ಇದ್ದೀವಿ. ಆಧಾರ ಚಕ್ರ ಗುದದಲ್ಲಿ, ಸ್ವಾಧಿಷ್ಠಾನ ಚಕ್ರ ಗುಹೆಯಲ್ಲಿ, ಮಣಿಪೂರಕ ಚಕ್ರ ನಾಭಿಯಲ್ಲಿ, ಅನಾಹುತ ಚಕ್ರ ಹೃದಯದಲ್ಲಿ, ಹೀಗೆ ಚಕ್ರಗಳನ್ನು ಒಂದೊಂದಾಗಿ ನೋಡ್ತಾ ವಿಶುದ್ಧಿ ಚಕ್ರ ಕಂಠದಲ್ಲಿ, ಆಜ್ಞಾಚಕ್ರ ಭೂಮಧ್ಯದಲ್ಲಿ, ಬ್ರಹ್ಮ ಚಕ್ರ ನೆತ್ತಿಯಲ್ಲಿ, ಶಿಖಾಚಕ್ರ ಮಸ್ತಕದ ಅಗ್ರದಲ್ಲಿ, ಪಶ್ಚಿಮ ಚಕ್ರ ತಲೆ ಹಿಂಬದಿಯಲ್ಲಿ ಇದೆ ಅನ್ನೋದನ್ನ ನಾವು ನೋಡಿದೀವಿ. ಹಾಗೇನೆ ಆ ಚಕ್ರದಲ್ಲಿರುವಂತಹ ದಳಗಳು ಎಷ್ಟು, ಅಲ್ಲಿರುವಂತಹ ಮಂತ್ರ ಯಾವುದು, ಅಲ್ಲಿ ಇರುವಂತಹ ಲಿಂಗ ಯಾವುದು, ಸಮಗ್ರವಾಗಿ ಎಲ್ಲವನ್ನ ನೋಡಿದ್ವಲ್ಲ, ಅದರದ್ದು ಒಂದು ಚಿತ್ರಣ ನಮ್ಮ ಎದುರಿಗೆ ತಂದುಕೊಂಡಾಗ ಈ ರೀತಿಯಾಗಿ ನಮಗೆ ಇಲ್ಲಿಯವರೆಗೆ ವಚನಕಾರರು ಕಂಡುಕೊಂಡಿರುವಂತಹ ನವಲಿಂಗ ಚಕ್ರಗಳು, ಆ ಚಕ್ರಗಳಿಗೆ ಇರುವಂತಹ ದಳಗಳು, ಅಲ್ಲಿರುವಂತಹ ಅಕ್ಷರಗಳು, ಅವನ್ನೆಲ್ಲವನ್ನ ಸಮಗ್ರವಾಗಿ ಸಿದ್ದರಾಮೇಶ್ವರ ಶರಣರು ಬೇಲ್ದಾಳರವರು ವಚನ ತತ್ವಾನುಭವ ಅನ್ನುವಂತಹ ಗ್ರಂಥದಲ್ಲಿ ಈ ಒಂದು ಚಿತ್ರಣವನ್ನು ಅವರು ಕೊಡ್ತಾ ಬರ್ತಾರೆ ನಮಗೆ. ಇದು ಸಖಿಲಗಳಿಗೆ ಸಂಬಂಧಿಸಿರುವುದರಿಂದ ಈ ಒಂದು ಚಿತ್ರಣ ಸಮಗ್ರವಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಶಿವಯೋಗಕ್ಕೂ ಮತ್ತು ಈ ಪತಂಜಲಿ ಯೋಗದಕ್ಕೂ ಇರುವಂತ ವ್ಯತ್ಯಾಸ ನಮಗೆ ಅರ್ಥ ಆಗ್ತದೆ. ಇವತ್ತು ನಮ್ಮ ಮಧ್ಯದಲ್ಲಿ ಬಹಳ ಗೊಂದಲ ಇದೆ. ಯಾವುದು ಅಂದ್ರೆ ಈ ಪ್ರಾಣಾಯಾಮ, ಪ್ರತ್ಯಾಹಾರ, ಸಮಾಧಿ ಅನ್ನುವಂತಹ ವಿಚಾರಗಳು ಪತಂಜಲಿ ಯೋಗದಾಗ ಬರ್ತಾವಲ್ಲ, ಅವನ್ನೇ ನಮ್ಮ ಶರಣರು ಒಪ್ಕೊಂಡ್ರೆ ಏನು, ನಮ್ಮ ಶರಣರು ನಂಬ್ಕೊಂಡಿರುವಂತಹ ಯೋಗಕ್ಕೂ ಆ ಪತಂಜಲಿ ಯೋಗಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋದ್ರ ಕುರಿತಾಗಿ ನಾವು ನೋಡ್ತಾ ಹೋದ್ರೆ ಬಹಳಷ್ಟು ವ್ಯತ್ಯಾಸ ಇದೆ. ಆದರೆ ಸರಿಯಾಗಿ ಆ ವ್ಯತ್ಯಾಸವನ್ನು ಅರ್ಥೈಸ್ಕೊಳ್ಳದೇನೆ ನಾವು ಅದೇ ಯೋಗವನ್ನೇ ನಮ್ಮ ಶರಣರು ಬಳಸಿದ್ದಾರೆ ಅನ್ನುವಂಥ ಒಂದು ತಪ್ಪು ತಿಳುವಳಿಕೆ ಬರ್ತಾ ಇದೆ. ಅದು ಹೋಗಲಾಡಿಸಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಅನುಭವದ ಪ್ರಮುಖ ಆಶಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಿ ವಚನಗಳೊಳಗೆ ವ್ಯಕ್ತವಾಗಿರುವಂತಹ ಅಂಶಗಳನ್ನು ಆಧರಿಸಿಕೊಂಡು ಈ 9 ಚಕ್ರಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋದ್ರೆ, ಪ್ರಾರಂಭದಲ್ಲಿ ಈ 1ನೇ ಚಕ್ರ ಬುಧದ್ವಾರದಲ್ಲಿರುವಂತಹದ್ದು, ಇದು ಆಧಾರ ಚಕ್ರ ಅಂತೇಳಿ. ಈ ಚಕ್ರಕ್ಕೆ ನಮ್ಮ ಶರಣರು ಆಚಾರ ಲಿಂಗವನ್ನು ಸಕಿಲಗೊಳಿಸ್ತಾ ಹೋಗ್ತಾರೆ. ಇದು 4 ದಳದ ಒಂದು ಲಿಂಗ ಅಥವಾ ಚಕ್ರ. ಇಲ್ಲಿ ಇರುವಂತ ಅಕ್ಷರಗಳು ವ, ಶ, ಶ, ಸ. ಈ ರೀತಿಯಾಗಿ ಅಕ್ಷರಗಳನ್ನ ಹೊಂದಿರುವಂತ ಒಂದು 4 ದಳ ಅಲ್ಲಿ ಆಧಾರ ಚಕ್ರದಲ್ಲಿ ಗೋಚರಿಸ್ತದೆ ಅಂತೇಳಿ ಬಾಲಸಂಗಮನವರ ಆದಿಯಾಗಿ ಅನೇಕ ಜನ ಶರಣರು ಈ ಒಂದು ತಮ್ಮ ವಚನದಲ್ಲಿ ಅದನ್ನ ವ್ಯಕ್ತಪಡಿಸ್ತಾರೆ. ವಚನವನ್ನ ನಂತರ ನೋಡೋಣ. ಹಾಗೇನೆ 2ನೇ ಚಕ್ರ ಇರುವಂತಹದ್ದು ಯಾವ್ದಪ್ಪ ಅಂತಂದ್ರೆ ಸ್ವಾಧಿಷ್ಠಾನ ಚಕ್ರ. ಅದು ಮಹೇಶ ಸ್ಥಳಕ್ಕೆ ಗುರು ಲಿಂಗಕ್ಕೆ ಜೋಡಿಸ್ತಾರೆ. ಹಾಗೇನೆ ಅದು 6 ದಳದ ಚಕ್ರ ಇರುತ್ತೆ. ಅಲ್ಲಿರುವಂತ ಅಕ್ಷರಗಳು ಲ, ಬ, ಭ, ಮ, ಯ, ರ ಅನ್ನುವಂಥದ್ದು. ಅಲ್ಲಿ ಮಂತ್ರ ಅಂತಂದ್ರೆ ಮ ಅನ್ನುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ನಾದಗಳನ್ನು ಸಹ ವಚನಕಾರರು ಗುರುತಿಸಿದ್ದಾರೆ. ಯಾವ್ಯಾವ ಚಕ್ರದಿಂದ ಯಾವ್ಯಾವ ನಾದ ಬರ್ತಿದೆ ಅಂತ ಹೇಳಿ. ವೈಜ್ಞಾನಿಕವಾಗಿಯೂ ಸಹ ಈಗ ಆ ಒಂದು ಪಾರ್ಟ್ ನಿಂದ ಬರುವಂತಹ ನಾದಗಳ ರೆಕಾರ್ಡಿಂಗ್ ಅನ್ನ ಗಮನಿಸಿದಾಗ ಕೆಲವೊಂದಿಷ್ಟು ಹರ್ಟ್ಸ್ ಗಳ ರೂಪದಲ್ಲಿ ಆ ಒಂದು ನಾದಗಳನ್ನ ಗುರುತಿಸ್ತಾ ಹೋಗ್ತಾರೆ.
ಆ ಒಂದು ನಾದಗಳು ಯಾವ್ಯಾವ ಇದಾವು ಅನ್ನೋದನ್ನ ಕುರಿತಾಗಿ ಸಾಕಷ್ಟು ವಚನಕಾರರು ತಮ್ಮ ವಚನದಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಆಧಾರ ಚಕ್ರದಲ್ಲಿ ಬರ್ತಾ ಇರುವಂತಹ ನಾದ ಅದು ಭ್ರಮರನಾದ. ವೀಣಾ ಚಕ್ರದಲ್ಲಿ ಬರುವಂತಹ ನಾದ ಅದು ಸ್ವಾಧಿಷ್ಠಾನ ಚಕ್ರದಲ್ಲಿ ವೀಣಾನಾದ ಕೇಳ್ತದೆ ಅಂತ ಹೇಳ್ತಾರೆ. ಹಾಗೇನೆ ಮುಂದುವರೆದು ಬೇರೆ ಬೇರೆ ಚಕ್ರಗಳನ್ನು ಮತ್ತು ಅವುಗಳು ಹೊಂದಿರುವಂತಹ ನಾದಗಳನ್ನ ಹೇಳ್ತಾ ಹೋಗ್ತಾರೆ. ಮೂರನೇದಾಗಿ ಅನಾಹತ ಚಕ್ರ ಅನ್ನುವಂಥದ್ದು, ಈ ಚಕ್ರದಲ್ಲಿ ನಮಗೆ ಜಂಗಮಲಿಂಗವನ್ನ ಸಕಿಲಗೊಳಿಸ್ತಾರೆ. 12 ದಳದ ಚಕ್ರ ಇದು. ಇಲ್ಲಿರುವಂತಹ ಅಕ್ಷರಗಳನ್ನ ಟ ಠ ಕ ಖ ಪ ಫ ಬ ಚ ವ ಈ ರೀತಿ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಪ್ರಾಣಲಿಂಗಿ ಸ್ಥಳ, ಜಂಗಮಲಿಂಗ ಅಂತ ಹೇಳ್ತಾರೆ. ಹೀಗೆ ವಿಶುದ್ಧಿ ಚಕ್ರ ಅದು ಪ್ರಸಾದ ಲಿಂಗ. ಇಲ್ಲಿ ಬೇರಿನಾದ ಕೇಳಿದ್ರೆ ಇಲ್ಲಿ ಮೇಘನಾದ ಕೇಳಿದ್ರೆ ವಿಶುದ್ಧಿ ಚಕ್ರ ಒಳಗೆ ಇದು 16 ದಳದ ಇರ್ತೈತಿ. ಇದು ಶರಣ ಸ್ಥಳ. ಆಮೇಲೆ ಬರುವ ಚಕ್ರ ಆಜ್ಞಾ ಚಕ್ರ, ಅದು ಮಹಾಲಿಂಗ. ಪ್ರಣವನಾದ ಕೇಳಿಸುತ್ತೆ. ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ಅದರ ಒಂದು ಬೀಜ ಮಂತ್ರ ಓಂ ಅಂತ ಇಟ್ಟಿದ್ದಾರೆ. ಇದು ಐಕ್ಯಸ್ಥಳದ ಮಹಾಲಿಂಗ. ಸಹಸ್ರದಳದ ಇವು ನಿನ್ನೆವರೆಗೆ ನಾವು ನೋಡಿರುವಂತದ್ದು ಬ್ರಹ್ಮಚಕ್ರ ಅಂತ ಹೇಳಿ ನಿಖಲ ಲಿಂಗ. ಅದು ಇಷ್ಟಲಿಂಗದ ದಿವ್ಯನಾದ ಕೇಳ್ತದೆ. ನಿರವಯ ಸ್ಥಳ ನಿಷ್ಕಲ. ಇಷ್ಟು ಚಕ್ರಗಳು, ಈ 7 ಚಕ್ರಗಳೇನದವಲ್ಲ ಇವು ಅಂಗಕ್ಕೆ ನೇರವಾಗಿ ಸಂಬಂಧವನ್ನು ಹೊಂದಿರುವಂತ ಚಕ್ರಗಳು. ಇನ್ನು ಅಂಗದಿಂದ ಪ್ರಭಾವಲಯದಲ್ಲಿ ಇರುವಂತ ಚಕ್ರಗಳು ಅವು ಸಹ ಅಂಗದ ಮೇಲೆ ಪರಿಣಾಮ ಬೀರುತ್ತವೆ. ಆ 3 ಚಕ್ರಗಳನ್ನ ಇಲ್ಲಿ ಶಿಖಾಚಕ್ರ ಅಂತ ಹೇಳಿ, ಅದು ನಿಶ್ಯೂನ ಲಿಂಗವನ್ನು ತೋರಿಸ್ತದ. ಅದು 3 ದಳ ಇರ್ತೈತಿ, 3 ದಳದ. ಇದನ್ನೇ ನಾವು ಮೊನ್ನೆ ಮಾತಾಡಿದ್ದು. ಈ 3 ದಳದಲ್ಲಿ ಇರುವಂತ ಅಕ್ಷರಗಳೇ ಬ ಸ ವ ಅಂತೇಳಿ. ಇದು ಅದ್ಭುತವಾಗಿರುವಂತ ಒಂದು ವಿಚಾರ. ಈ ಅಕ್ಷರಗಳನ್ನೇ ಪತಂಜಲಿ ಯೋಗದಲ್ಲಿ ಬಂದಾಗ ಈ ಶಿಖಾಚಕ್ರದಲ್ಲೂ ಇವೇ ಅಕ್ಷರಗಳದಾವ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಲ ರ ಬ ಬ ವ ಸ ಶ ಶ ಇಂಥ ಅಕ್ಷರಗಳನ್ನು ಹೇಳಿದಿಲ್ಲ. 52 ಅಕ್ಷರಗಳೊಳಗೆ ಪ ಸ ವ ಅನ್ನುವಂಥ ಅಕ್ಷರಗಳು ಬರುವುದೇ ಈ ಶಿಖಾಚಕ್ರದಲ್ಲಿ. ಈ ಶಿಖಾಚಕ್ರ ಅನ್ನುವಂಥದ್ದು ನಮ್ಮ ದೇಹದ ತೆರೆಯ ಹಿಂಭಾಗದಲ್ಲಿ, ಸುಳಿ ಅಂತ ಕರಿತೀವಲ್ಲ ನಾವು, ಆ ಭಾಗದಲ್ಲಿ ಬರ್ತದೆ. ಅದು ಬಹಳ ಪವರ್ಫುಲ್ ಆಗಿರುತ್ತದೆ. ಅಲ್ಲಿ ಎಲ್ಲಾ ರೀತಿಯಾದಂತಹ ಶಕ್ತಿಯನ್ನ ಹಿಡಿದಿಟ್ಕೊಳ್ಳುವಂಥದ್ದು. ಹೇಗೆ ನಮ್ದು ಟಿವಿ ಇದು ಸಿಗ್ನಲ್ ರಿಸೀವರ್ ಅಂತ ಹೇಳಿ ನಾವು ಒಂದು ಡಿಶ್ ಅಂತ ಇರ್ತೀವಿ, ಆ ಟೈಪ್ ನಮ್ಮಲ್ಲಿ ಅದು ಡಿಶ್ ಟೈಪ್ ಅಂದ್ರೆ ಸಿಗ್ನಲ್ ರಿಸೀವ್ ಮಾಡ್ತಾ ಇರುವಂತ ಒಂದು ಪ್ರಬಲವಾದಂತ ಚಕ್ರ ಅದು ಶಿಖಾಚಕ್ರ. ಆ ಕಾರಣಕ್ಕಾಗಿನೇ ಆ ಚಕ್ರಕ್ಕೆ ನೇರವಾಗಿ ಯಾವುದೇ ಹೊಡೆತ ಬೀಳಬಾರ್ದು ಅಂತ ತಿಳ್ಕೊಂಡೆ ಆ ಶಿಖಾವನ್ನ ಉಳಿಸ್ಕೊಳ್ಳುವಂಥದ್ದು, ಅಲ್ಲಿ ಕೂದಲುಗಳನ್ನ ಸಂಗ್ರಹಿಸಿಕೊಳ್ಳುವಂಥದ್ದು, ಆ ಕೂದಲವನ್ನ ಅಲ್ಲಿ ಭದ್ರವಾಗಿ ಇರಿಸಿಕೊಳ್ಳುವಂತ ಶಿಖಾ ಬಿಡುವಂತ ಒಂದು ಪರಂಪರೆ ಭಾರತೀಯರೊಳಗೆ ಬಂದಿತ್ತು. ಇಲ್ಲಿ ಅದು ಪ್ರಾಣಲಿಂಗ ಅಂತ ಹೇಳ್ತಾರೆ. ಹೇಳಿದ್ ಪ್ರಾಣಿಕ್ ಹೀಲಿಂಗ್ ಅಂತ ನಾವು ಮಾಡ್ತೀವಿ. ಅಂದ್ರೆ ಶಕ್ತಿಯನ್ನ, ಈ ಕಾಸ್ಮಿಕ್ ಎನರ್ಜಿಯನ್ನ ಬಾಡಿ ಒಳಗೆ ಎಂಟರ್ ಆಗುವಂತ ಪಾಯಿಂಟ್ ಅದು. ಅಲ್ಲಿ ಬರುವಂತ ಅಕ್ಷರಗಳೇ ಬಸವ. ಅಂದ್ರೆ ಬಸವ ಅನ್ನುವಂಥದ್ದು ಅಕ್ಷರ ಆ ಪ್ರಾಣ ಚೈತನ್ಯ ಅಂತ ನಾವು ಅನೇಕ ವಚನಕಾರರು ಬಳಸ್ತಾರೆ. ಆ ಪ್ರಾಣ ಚೈತನ್ಯ ಅಂತ ಯಾಕಂದ್ರು, ಆ ಬಸವ ಅನ್ನುವಂಥದ್ದು ಶಬ್ದ ಅಷ್ಟು ಪವರ್ಫುಲ್ ಯಾಕೈತಿ ಅನ್ನೋದು ಈ ರೀತಿಯಾದಂತ ಚಕ್ರಗಳ ಅಧ್ಯಯನದೊಳಗೆ ನಮ್ಗ ಅರ್ಥ ಆಗ್ತದೆ. ಹಾಗಾಗಿ ಈ ಚಕ್ರಗಳು ಏನದವಲ್ಲ ಬಹಳಷ್ಟು ಮಹತ್ವಪೂರ್ಣವಾದವು ಅನ್ನೋದಕ್ಕೆ ಕಾರಣ ಏನಂದ್ರೆ ಈ ರೀತಿಯಾಗಿ ಆ ಚಕ್ರಗಳು ಒಳಗೊಂಡಿರುವಂತ ಅಕ್ಷರಗಳು ಮತ್ತು ಅವು ಪ್ರೊಡ್ಯೂಸ್ ಮಾಡ್ತಾ ಇರುವಂತ ಧ್ವನಿಗಳು ಕಾರಣ ಆಗ್ತವೆ. ಇನ್ನ ಪಶ್ಚಿಮ ಚಕ್ರ ಅಂತ ಹೇಳಿ ಬರುತ್ತೆ. ಇದು ಬೆಳಕನ್ನ ತೋರಿಸುವಂತ ಚಕ್ರ. ಪಶ್ಚಿಮ ಕದವ ತೆರೆದು ಅಂತೇಳಿ ಅನೇಕ ವಚನಕಾರ ಈ ಪದವನ್ನು ಬಳಸ್ತಾರ. ಅದು ಕೇವಲ ಒಂದು ದಳ ಇರ್ತದೆ. ಅದು ನಿರಾಲಂಬ ಸ್ಥಳದ ನಿರಂಜನ ಲಿಂಗ, ಅಲ್ಲಿ ಸ್ಥಳ ಮತ್ತು ಲಿಂಗವನ್ನು ಹೇಳ್ತಾ ಹೋಗ್ತಾರೆ. ಅದು ಭಾವಲಿಂಗಕ್ಕ ಅಲ್ಲಿ ಕೇಳುವಂತ ಶಬ್ದ ಮಹಾನಾದ ಕೇಳ್ತದೆ. ಈ ಶಿಖಾಚಕ್ರದ ನಾದ ಸಿಂಹನಾದ ಇದ್ರೆ ಇದು ಮಹಾನಾದ. ಇನ್ನು ಕೊನೆಗೆ ಬರುವ ಚಕ್ರ ಯಾವ್ದಪ್ಪ ಅಂದ್ರೆ ಅಣುಚಕ್ರ ಅಂತೇಳಿ. ಇಲ್ಲಿ ನಾದ ಬಿಂದು ಅತೀತವಾಗಿರುವಂತ, ಅಂದ್ರೆ ನಾದವೇ ಇಲ್ಲದೆ ಇರುವಂತ ಒಂದು ಸ್ಥಿತಿಯೊಳಗೆ ಅಲ್ಲಿ ನಮಗೆ ಅಣು ಮಹಾಲಿಂಗ ಅನ್ನುವಂಥದ್ದು ಗೋಚರಿಸ್ತದೆ ಅಂತ ಹೇಳ್ತಾರೆ. ಇವಿಷ್ಟು
ಈ ನವಲಿಂಗಗಳು ಮತ್ತು ಚಕ್ರಗಳು. ಇವುಗಳನ್ನು ಕುರಿತಾಗಿ ವಚನಕಾರರು ಇಂತಿಂತ ಚಕ್ರದಿಂದ ಏನೇನು ಉಪಯೋಗದ, ಈ ರೀತಿಯಾಗಿ ಚಕ್ರಗಳನ್ನ ಜಾಗೃತಗೊಳಿಸಿ ನಾವು ಸಾಧಿಸಬೇಕಾಗಿದ್ದಾದ್ರೆ ಏನು, ಆ ಚಕ್ರಗಳನ್ನು ಜಾಗೃತಗೊಳಿಸಬೇಕಾದ್ರೆ ಕಠಿಣ ಮಾರ್ಗದ ಸುಲಭ ಮಾರ್ಗ ಯಾವ್ದಾದ್ರು ಇದೆಯಾ ಅನ್ನೋದನ್ನ ವಚನಕಾರರು 12ನೇ ಶತಮಾನದಲ್ಲಿ ಸಂಶೋಧಿಸಿರುವಂತಹದ್ದೇ ಇಷ್ಟಲಿಂಗ ಅನ್ನುವಂಥದ್ದನ್ನ ನಾವು ಇವತ್ತು ಜಗಜ್ಜಾಹಿರವಾಗಿ ಎಲ್ಲರಿಗೂ ತಿಳಿಕೊಡಿಸ್ಬೇಕಾಗಿದೆ. ಮೊನ್ನೆ ದಿವಸ ನೋಡಿದ್ವಿ ನಾವು, ಈ ಕುಂಡಲಿನಿ ಜಾಗೃತಿ ಆಗ್ಬೇಕಾದ್ರೆ 112 ವಿಧಾನಗಳಿದಾವು ಅಂತೇಳಿ. ಅದಕ್ಕೆ ವಿಜ್ಞಾನ ತಂತ್ರ ಭೈರವ ಅನ್ನುವಂತ ಒಂದು ಭಾರತೀಯ ಕೃತಿ ಒಳಗಡೆ ಆದಿ ಮೂಲ ಶಿವ ಪಾರ್ವತಿಗೆ ಆ ತಂತ್ರಗಳನ್ನು ಹೇಳಿದ್ರು ಅನ್ನುವಂತ ಒಂದು ವಿಚಾರವನ್ನು ನೋಡ್ತೀವಿ ನಾವು. ಶಿವ ಪಾರ್ವತಿ ಅನ್ನೋದಕ್ಕಿಂತ ಈ ತಂತ್ರಗಳನ್ನ ಮೊಟ್ಟ ಮೊದಲಿಗೆ ಪರಿಚಯಿಸಿದಂತ ಯೋಗಿ, ಆದಿ ಯೋಗಿ ಅಂತ ಅನ್ಕೋಬಹುದು. ಅವನು ತನ್ನ ಪತ್ನಿಗೆ ಈ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾನೆ. ಅದರ ಒಳಗಡೆ 112 ತಂತ್ರಗಳು ಬರ್ತಾವ. ಅವುಗೆ ವಿಜ್ಞಾನ ಭೈರವ ತಂತ್ರ ಅಂತ ಕರೀತಾರೆ. ಆ ತಂತ್ರ ಒಳಗಡೆ ಅನೇಕ ವಿಧವು. ಅಂದ್ರೆ ಮೂಗಿನ ನೇರಕ್ಕೆ ದೃಷ್ಟಿಯನ್ನ ಕೇಂದ್ರೀಕರಿಸುವಂತಹದ್ದು, ಅಥವಾ ನಾವು ಉಸಿರಾಡಿಸ್ತಾ ಇರ್ಬೇಕಾದ್ರೆ ಉಸಿರಿನ ಮೇಲೆನೆ ಗಮನ ಕೊಡುವಂತಹದ್ದು, ಅಥವಾ ನಾವು ಯಾವುದೋ ಒಂದು ವಸ್ತುವಿನ ಮೇಲೆ ದೃಷ್ಟಿಯನ್ನ ಕೇಂದ್ರೀಕರಿಸಿ ಆ ಕುಂಡಲಿನ ಜಾಗೃತಗೊಳಿಸುವಂತಹದ್ದು, ಅಥವಾ ಯಾವುದೇ ರೀತಿಯಾದಂತಹ ಒಂದು ಆಯಾಮಗಳನ್ನ ಮಾಡುವಂತಹದ್ದು. ಅದು ಉಸಿರಿನ ಮೇಲೆ ಮಾಡುವಂಥದ್ದು ಪ್ರಾಣಾಯಾಮ ಆಗಿರ್ಬೋದು, ಅಥವಾ ದೇಹವನ್ನು ದಂಡಿಸುವಂತಹ ಫಿಸಿಕಲ್ ಎಕ್ಸರ್ಸೈಸ್ ಆಗಿರ್ಬೋದು. ಯಾವುದ್ರ ಮೇಲೆ ನಾವು ಮನಸ್ಸನ್ನು ಕೇಂದ್ರೀಕರಿಸ್ತೀವಿ ಆ ರೀತಿ ಆ ಕಾರಣದಿಂದನೇ ಕುಂಡಲಿನಿ ಜಾಗೃತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಹ ಒಂದೇ ವಿಧಾನ ಅಪ್ಲೈ ಆಗೋದಿಲ್ಲ. ಬೇರೆ ಬೇರೆ ವಿಧಾನದಿಂದ ಆ ಕುಂಡಲಿನಿ ಜಾಗೃತಿ ಮಾಡಿಕೊಂಡು ಆ ಬೆಳಕನ್ನು ಕಾಣಬಹುದು ಅನ್ನುವಂಥದ್ದು ಆ ಪತಂಜಲಿ ಯೋಗದ ಮೂಲಕ ನಮಗೆ ಜ್ಞಾನವನ್ನ ತಿಳಿಪಡಿಸಿದ್ದಾರೆ. 12ನೇ ಶತಮಾನಕ್ಕೆ ಬಂದ ಮೇಲೆ ಬಸವಾದಿ ಶರಣರು ಏನ್ ಮಾಡಿದ್ರಪ್ಪ ಅಂತಂದ್ರ, ಇಲ್ಲ ಅದು ಬಹಳ ಕಠಿಣ ಅನಿಸ್ತದೆ, ಅದು ಸರ್ವರಿಗೂ ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡು ದೃಷ್ಟಿ ಯೋಗದಿಂದ ಬೆಳಕನ್ನು ಕಾಣುವಂತಹದ್ದು, ಆ ಲಿಂಗವನ್ನ ಕಾಣುವಂಥದ್ದು, ಲಿಂಗವನ್ನು ಅನುಭವಿಸುವಂತ ಒಂದು ಪ್ರಕ್ರಿಯೆಯನ್ನ ಜಾರಿಗೆ ತಂದರು. ಅದು ಬಹಳ ಸುಲಭವಾಗಿತ್ತು. ಆ ಕಾರಣಕ್ಕಾಗಿಯೇ ಈ ಒಂದು ಇಷ್ಟಲಿಂಗದ ದೃಷ್ಟಿ ಯೋಗದಿಂದ ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸೋದಕ್ಕೋಸ್ಕರವಾಗಿನೇ ದೇಶ ವಿದೇಶಗಳಿಂದ ಜನ ಸಾಗರೋಪಾದಿಯಲ್ಲಿ ಕಲ್ಯಾಣಕ್ಕೆ ಬಂದರು. ಅದೊಂದು ಹೊಸ ಒಂದು ಟೆಕ್ನಿಕ್ ಆಗಿತ್ತು, ಹೊಸ ತಂತ್ರ ಆಗಿತ್ತದು, ಹೊಸ ಸೂತ್ರ ಆಗಿತ್ತದು. ಆ ಕಾರಣಕ್ಕಾಗಿನೇ ಅದು ಇಷ್ಟಲಿಂಗವನ್ನ ಧರಿಸೋದಕ್ಕ ಅಷ್ಟೊಂದು ಜನ ಮುಂದೆ ಬಂದರು. ಎಲ್ಲಾ ರೀತಿಯಿಂದ ಜನ, ಅದು ವಿವಿಧ ಕಾಯಕದ ಜನ, ವಿವಿಧ ಧರ್ಮದ ಜನ, ವಿವಿಧ ರೀತಿಯಾದಂತಹ ಪ್ರಾಕ್ಟೀಸ್ ಮಾಡುವಂತ ಜನ ಎಲ್ಲರೂ ಸಹ ಬಂದು ಕಲ್ಯಾಣದೊಳಗಡೆ ಈ ಒಂದು ಇಷ್ಟಲಿಂಗದ ದೃಷ್ಟಿ ಯೋಗದ ಬಗ್ಗೆ ಪ್ರಾಕ್ಟೀಸ್ ಮಾಡಿದರು. ಇದು ಎಷ್ಟು ವೈಜ್ಞಾನಿಕವಾಗಿತ್ತು ಮತ್ತು ಎಷ್ಟು ಬೇಗ ಜನರಿಗೆ ಅದು ಆಕರ್ಷಿಸ್ತು ಅಂತಂದ್ರೆ, ಆ ಕಡಿಮೆ ಅವಧಿಯೊಳಗೆ ಲಕ್ಷದ ಮೇಲೆ 96,000 ಜನ ಸೇರ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ತಾರಂತಂದ್ರೆ ಎಂತ ಒಂದು ಪ್ರಬಲವಾಗಿರುವಂತ ಒಂದು ತಂತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಆ ಇಷ್ಟಲಿಂಗವನ್ನು ನಾವು ಎಷ್ಟು ಅನಾದರಕ್ಕೆ ಒಳಪಡಿಸಿವಿ ಅಂತಂದ್ರೆ, ಅದೊಂದು ಕೇವಲ ಭೌತಿಕ ವಸ್ತು, ಅದು ಪೂಜನೀಯ ವಸ್ತು ಅಂತ ತಿಳ್ಕೊಂಡು ಸ್ಥಾವರ ಲಿಂಗದ ಸಮಾನಾಂತರವಾಗಿ ಇಷ್ಟಲಿಂಗವನ್ನ ನಾವು ಸ್ಥಾವರಗೊಳಿಸ್ಬಿಟ್ಟಿದೀವಿ. ಅಲ್ಲಿ ದೃಷ್ಟಿಯೋಗವನ್ನು ಮಾಡಬೇಕು, ದೃಷ್ಟಿಯೋಗದಿಂದ ಕುಂಡಲಿನಿ ಜಾಗೃತಿಯಾಗಿ ಬೆಳಕಿನೊಳಗ ತೇಲಾಡ್ಬೇಕು ಅನ್ನುವಂಥದ್ದನ್ನೇ ಅನೇಕ ವಚನಕಾರರು ಹೇಳಿದ್ದಾರೆ. ಹಾಗಾಗಿ ಈ ಸಖಿಲಗಳೊಳಗಡೆ ಈ ಒಂದು ಅನುಭವವನ್ನು ನೋಡುವಂತಾದ್ರೆ, ಮೂಲತಃವಾಗಿ ಈ 7 ಚಕ್ರಗಳು ಮತ್ತು ಅವುಗಳ ಬಣ್ಣಗಳನ್ನ ನಾವು ನಿನ್ನೆ ನೋಡಿದ್ದೀವಿ. ಇವುಗಳ ಅನುಭವವನ್ನ ಶರಣರು ಕಂಡಿರುವಂತದ್ದು ವಚನಗಳು ನಮ್ಗೆ ಸಾಕ್ಷಿಯನ್ನು ಹೇಳ್ತಾವ. ಇಲ್ಲಿ ಅಲ್ಲಂ ಪ್ರಭುಗಳು ಹೇಳ್ತಾರೆ, ಯೋಗ ವಿಯೋಗ ಎಂಬ ಹೊಲಬ ಬಲ್ಲವರ ನಾರನೂ ಕಾಣೆನು. ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರ ಅವ್ರು ಯೋಗದ ಬಗ್ಗೆ. ಎಲ್ಲೆಲ್ಲರೂ ಏನೇನೋ ಮಾಡ್ತಾ ಇದ್ದಾರೆ. ನವನಾಳದ ಸುಳಹು ತಿಳಿದಿಹೇನೆಂಬುದು ಯೋಗವಲ್ಲ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರ ನೋಡ್ರಿ. ಇಷ್ಟೊತ್ತನ ನಾವೇನ್ ಥೆರಟಿಕಲಿ ಇಷ್ಟು ಚಕ್ರಗಳಿರ್ತಾವು, ಇಷ್ಟು ನಾಳಗಳಿರ್ತಾವು, ಇಂಥ ಬಣ್ಣಗಳಿರ್ತಾವು, ಇಂಥ ನಾದ ಆಗ್ತತೆ ಅಂತ ಹೇಳ್ತೀವಲ್ಲ, ಇದು ಯೋಗನೇ ಅಲ್ಲ ಅಂತ ಹೇಳ್ತಾರೆ. ಇದು ಕೇವಲ ಸಕ್ರಿಯ ಬಗ್ಗೆ ಮಾಡಿರುವಂತ ಉಪನ್ಯಾಸ ಅಷ್ಟೇ ಅಂತ ಹೇಳ್ತಾರ ಅವ್ರು.
ಸಕ್ರಿ ಸವಿ ಯಾವಾಗ ಗೊತ್ತಾಗತ್ತಂದ್ರ ಅದನ್ನ ಸವಿದಾಗ ಗೊತ್ತಾಕೈತಿ. ಅದಕ್ಕ ಅವನು ಸವಿವಿದೆ ಯಾವ್ದ ರೀತಿ ಹೇಳ್ತಾರ ಅವ್ರು. ಸುಳುಹು ತಿಳಿದೆನೆಂಬುದು ಯೋಗವಲ್ಲ, 52 ಅಕ್ಷರದ ಶಾಸನವ ತಿಳಿದು ನೋಡಿ ಹೃದಯ ಕಮಲ ಕರ್ಣಿಕೆಯಲ್ಲಿ ಸಿಲುಕಿದೆನೆಂಬುದು ಯೋಗವಲ್ಲ. ಒಂದೊಂದು ನೀತಿ ನೀತಿ ಅಂತ ಬರ್ತದೆ. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ ಅಂತ ಹೇಳ್ತಾರಲ್ಲ, ಆ ಒಂದು ಮೆಥಡ್ನೊಳಗೆ ಇಲ್ಲಿ ಯೋಗ ಅಂತ ನಾವೇನ್ ತಿಳ್ಕೊಂಡಿವಲ್ಲ ಅದು ಯೋಗ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಇಲ್ಲಿ. ಆ 52 ಅಕ್ಷರಗಳು, ಅವುಗಳ ದಳಗಳ ಮೇಲೆ ಯಾವ ಅಕ್ಷರಗಳು ಅಂತ ತಿಳ್ಕೊಂಡಿವಿ ಅಂತ ತಿಳುವಳಿಕೆ ಯೋಗ ಅಲ್ಲ ಅಂತ ಹೇಳ್ತಾರೆ. ಬಹಿರಂಗ ಎಂಬ ಕ್ರಿಯಾರಹಿತ ಬದ್ಧ ಅಂತರಂಗವೆಂಬೆಡೆ ವಾಗ್ಮನೋತೀತ ಗುಹೇಶ್ವರನೆಂಬ ಲಿಂಗವು ಷಡ್ಡು ಚಕ್ರದ ಮೇಲಿಲ್ಲ ಕಾಣ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಇವೇನ್ ಚಕ್ರದಾಗ ಹೇಳಿದ್ರಲ್ಲ, ಚಕ್ರದಾಗ ಲಾಸ್ಟಿಗೆ ಏನ್ ಬೆಳಕು ಬರ್ತೈತೆ ಸಹಸ್ರದ ಚಕ್ರದೊಳಗ ಅಂತ ಹೇಳ್ತೀವಲ್ಲ, ಅಲ್ಲಿ ಲಿಂಗ ಇಲ್ಲ ಅಂತ ಹೇಳ್ತಾರ ಅವ್ರು. ಅದು ಕೇವಲ ಪ್ರಾಕ್ಟೀಸ್ ವಿನಃ ಅದು ಲಿಂಗದ ಅನುಭವ ಅಲ್ಲ ಅಂತ ಹೇಳ್ತಾರೆ. ಹಂಗಂದ್ರೆ ಲಿಂಗ ಅನ್ನುವಂಥದ್ದು ಶರಣರು ಕಂಡುಕೊಂಡಿರುವಂತಹ ಲಿಂಗದ ಬೆಳಕಿಗೂ ಯೋಗದ ಮೂಲಕ ಕಂಡುಕೊಂಡಂತ ಯೋಗಿಗಳ ಬೆಳಕಿಗೂ ವ್ಯತ್ಯಾಸ ಇದೆಯಾ? ಖಂಡಿತ ವ್ಯತ್ಯಾಸ ಇದೆ. ಅವ್ರು ಕಂಡುಕೊಂಡಿರುವಂತ ಬೆಳಗು ಹೊರಗಿನಿಂದ ಬಂದಂತದ್ದು ಅನುಭವಕ್ಕೆ ಬರ್ತೈತಿ. ಇವ್ರದ್ದು ಹಾಗಲ್ಲ, ನಮ್ಮ ಒಳಗಡೆನೆ ಅದು ಐತೆ ಅನ್ನುವಂಥದ್ದು ಮುಂದೆ ವಚನದಾಗ ಎಲ್ಲ ಸ್ಪಷ್ಟ ಮಾಡಿಸ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ ಅಲ್ಲಂ ಪ್ರಭುಗಳು, ಯೋಗ ಶಿವಯೋಗ ಎಂಬರು ಯೋಗದ ಫಲವನ್ನು ಯಾರು ಬಲ್ಲರಯ್ಯ. ಇಲ್ಲಿ ಸ್ಪಷ್ಟ ಮಾಡ್ಬೇಕು ನಾವು. ಈ ಪತಂಜಲಿ ಯೋಗದ ಬರುವಂತ ಯೋಗಕ್ಕೂ ಶರಣರು ಕೊಟ್ಟಿರುವಂತ ಈ ದೃಷ್ಟಿ ಯೋಗದ ಶಿವಯೋಗಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನೇ ಬೇರೆ ಇದನ್ನೇ ಬೇರೆ ಅಂತ ಸ್ಪಷ್ಟವಾಗಿ ಶರಣರು ವಚನದಲ್ಲಿ ಹೇಳ್ತಾರೆ. ಈ ವಚನಗಳು ಮುನ್ನೆಲೆಗೆ ಬರಬೇಕು. ಇಲ್ಲಿ ಹೇಳ್ತಾರೆ, ಯೋಗ ಶಿವಯೋಗವೆಂದೆಂಬರು ಯೋಗದ ಹೊಲವನ್ನಾರು ಬಲ್ಲರಯ್ಯ. ಹೃದಯ ಕಮಲ ಮಧ್ಯದಲ್ಲಿ ಭ್ರಮಿಸುವ ಕಳೆದಲ್ಲದೆ ಯೋಗವೆಂತಪ್ಪುದೋ. 52 ಅಕ್ಷರದ ಲಿಪಿಯ ಓದಿ ನೋಡಿ ತಿಳಿದ ತಪ್ಪುದೋ. 6 ನೆಲೆಯ ಮೇಲಿಪ್ಪ ಮಣಿ ಮಾಡದೊಳಗೆ, ಎಷ್ಟು ಚಂದ ಹೇಳ್ತಾರ. 6 ನೆಲೆಯ ಮೇಲಿಪ್ಪ ಮಣಿ ಮಾಡದೊಳಗೆ ಅಂದ್ರೆ ಚಕ್ರದೊಳಗೆ ಇರಬಲ್ಲಡೆ ಅದು ಯೋಗ. ಸೋಹಂ ಎಂಬಲ್ಲಿ ಸುಳು ಅಡಗಿ ಮನ ನಷ್ಟವಾಗಿರಬಲ್ಲ ಕಾರಣ ಗುಹೇಶ್ವರ ಲಿಂಗದಲ್ಲಿ ನೀನು ಸ್ವತಂತ್ರ ಧೀರನೆಂಬುದು ಕಾಣ ಬಂದಿತ್ತು ನೋಡ ಸಿದ್ದರಾಮಯ್ಯ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮನ ನಷ್ಟವಾಗಿ ಇರಬಲ್ಲಡೆ ಅಂದ್ರೆ ಯೋಗದೊಳಗಡೆ ಮನಸ್ಸು ನಷ್ಟ ಆಗ್ಬೇಕು. ಈ ಮನ ಅನ್ನುವಂಥದ್ದು ಬಹಳ ಯೋಗಗಳಿಗೆ ಮತ್ತು ಯೋಗ ಸಾಧಕರಿಗೆ ಬಾಧೆ ಕೊಡುವಂಥದ್ದು. ನಾನು ಯೋಗ ಮಾಡ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಮನಸ್ಸು ಏನಾದ್ರೂ ಅಲ್ಲಿ ಪ್ರೆಸೆಂಟ್ ಇದ್ದು ಅದು ತನ್ನ ಇರುವಿಕೆಯನ್ನ ಅಂಗಕ್ಕೆ ಸೂಚಿಸ್ತಾ ಇದ್ರೆ ಅಲ್ಲಿ ಆ ಪ್ರಕ್ರಿಯೆ ನಡೆದಿಲ್ಲ ಅಂತ. ಮನ ಲೀನ ಆಗ್ಬೇಕು, ಮನ ನಿರ್ಮನ ಆಗ್ಬೇಕು, ಅಲ್ಲಿ ಇರ್ಲೇಬಾರದು ಮನಸ್ಸು. ಮನಸ್ಸು ಇತ್ತು ಅಂತಂದ್ರೆ ಅದು ಧ್ಯಾನನೂ ಅಲ್ಲ, ಅದು ಯೋಗನೂ ಅಲ್ಲ ಅಂತ ಹೇಳ್ತಾರೆ. ಮನ ಇಲ್ಲದೆ ಹೋದಾಗ ಸೋ ಹಂ 2 ಅಕ್ಷರಗಳು. ಮೊನ್ನೆ ದಿವಸ ನೋಡಿದೆ ನಾವು, ಪ್ರಾಣವನ್ನು ಅಥವಾ ಉಸಿರನ್ನು ಒಳಗೆ ತಗೊಂಡಾಗ ಸೋ ಅನ್ನುವಂಥ ಶಬ್ದ ಬರ್ತದೆ, ಉಸಿರನ್ನು ಹೊರಗೆ ಬಿಡುವ ಹೊತ್ನಾಗ ಹಂ ಅಂತ ಬರ್ತದೆ. ಈ ಸೋ ಹಂ ಇವೆರಡೇ ಏನಪ್ಪಾ ಅಂತಂದ್ರ ಈ ಯೋಗದ ಪ್ರಕ್ರಿಯೆ ಒಳಗಡೆ ಇರುವಂತ ಭೌತಿಕ ಚಲನೆಗಳು ಇರಬೇಕು. ಸೋ ಅಂತ ಇದ್ದೀನಿ, ಈಗ ಹಂ ಅಂತ ಇದ್ದೀನಿ ಅನ್ನುವಂತ ಮನಸ್ಸು ಸಹ ಇರಬಾರ್ದಲ್ಲಿ. ಅವೆರಡು ಇರದೆ ಹೋದ್ರೆ ಯೋಗ ಘಟಿಸ್ತದ ಅಂತ ಹೇಳ್ತಾರೆ. ಯೋಗ ಅಂತಂದ್ರೆ 2 ಕೂಡುವುದು. 2 ಅಂದ್ರೆ ಯಾವುವು? ಒಂದು ಅಂಗ, ಒಂದು ಲಿಂಗ. ಅವೆರಡು ಕೂಡುದಕ್ಕೆ ಯೋಗ ಅಂತಾರೆ. ಆ ಯೋಗಕ್ಕೆ ಇನ್ನೊಂದು ಪದವನ್ನೇ ಶರಣರು ಸಕಿಲ ಅಂತ ಹೇಳಿ ಕರೆದಿದ್ದಾರೆ ಅಷ್ಟೇ. ಇಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ, ಮರಳಿ ಯೋಗ ಶಿವಯೋಗವಲ್ಲದೆ. ನೋಡ್ರಿ, ಶಿವಯೋಗ ಬಿಟ್ಟರೆ ಬ್ಯಾರೆ ಯೋಗ ಅನ್ನುವಂಥದ್ದು ಐತೇನು? ಲಿಂಗಾರ್ಚನೆ ಮಾಡಿ ಜಂಗಮ ಪ್ರಸಾದವ ಕೊಂಡ ಬಳಿಕ ಬರಿಯ ಯೋಗಕ್ಕೆ ಒಡಂಬುವುದೇ ಅರಿವು. ಈಗ ಲಿಂಗಾರ್ಚನೆ ಮಾಡಿದೀವಿ, ಜಂಗಮಕ್ಕೆ ಪ್ರಸಾದವನ್ನು ನೀಡಿದೀವಿ, ನನ್ನ ಕೆಲಸ ಮುಗಿತಂತೇಳಿ ತಪಸ್ಸಿ ಕುಂತಂಗ ಧ್ಯಾನಕ್ಕೆ ಕುಂತು ಯೋಗ ಮಾಡುವಂಥದ್ದು ಯೋಗನು ಅಂತ ಹೇಳ್ತಾರ. ಪ್ರತಿ ಕ್ಷಣ 112 ಮೆಥಡ್ಸ್ ಒಳಗಡೆ
ಮಾಡುವಂತ ಪ್ರತಿ ಕ್ರಿಯೆಯೊಳಗೂ ಸಹ 100% ಅಲ್ಲಿ ನಾವು ಇರುವಂತದ್ದು ಇತ್ತಪ್ಪ ಅಂದ್ರೆ ಅದನ್ನು ಯೋಗ ಅಂತಾನೆ ಹೇಳ್ತಾರೆ. ಅದನ್ನೇ ಇಲ್ಲಿ ಒತ್ತು ಕೊಟ್ಟು ಸಿದ್ದರಾಮೇಶ್ವರ ಹೇಳ್ತಾರೆ. ಇಂತಪ್ಪ ನತಿಗಳೆದು ಶುದ್ಧ ಶಿವಯೋಗಿಗೆ ಮಾಡಿದಾತ ಚನ್ನಬಸವಣ್ಣ. ಮಹಾಲೋಕದಲ್ಲಿಪ್ಪ ಆದ್ಯ ಅಕ್ಷರದ್ವಯವ ಭೇದಿಸಿ ತಂದು ನೋಡ್ರಿ, ಆದ್ಯ ಅಕ್ಷರದ್ವಯವ ಯಾವ ಅವು 2 ಅಕ್ಷರಗಳು ಸೋಹಂ ಅನ್ನುವಂಥದ್ದು ಅವನು ಭೇದಿಸಿ ತಂದು ಕರಸ್ಥಲದಲ್ಲಿ ಇರಿಸಿ ಇದು ಗುರುತರ ಪದವೆಂದು ತೋರಿಕೊಟ್ಟ. ಇಷ್ಟಲಿಂಗದ ಮಹಿಮೆಯನ್ನು ಹೇಳ್ತಾರೆ ಇಲ್ಲಿ ಚನ್ನಬಸವನವರು. ಸಿದ್ದರಾಮೇಶ್ವರ ಇಷ್ಟಲಿಂಗ ಕೊಟ್ಟು ಈ ಯೋಗದ ಬಗ್ಗೆ ಹೇಳ್ಕೊಡ್ತಾರೆ, ಶಿವಯೋಗದ ಬಗ್ಗೆ. ಅಲ್ಲೇನ್ ಹೇಳ್ತಾರೆ, ಎನ್ನ ತನ್ನಂತೆ ಮಾಡಿದ ಗುರು ಚನ್ನಬಸವಣ್ಣ. ಆನು ಚನ್ನಬಸವಣ್ಣನ ಕರುಣದಿಂದ ಅಭ್ಯಾಸ ಯೋಗವನ್ನು ಅತಿಗಳೆದು, ನೋಡ್ರಿ ಅಭ್ಯಾಸ ಯೋಗ ಅಂತಂದ್ರೆ ಇದು ಪತಂಜಲಿ ಯೋಗ, ಅದನ್ನ ಅತಿಗಳೆದು ಅದನ್ನ ಕೈ ಬಿಟ್ಟು ಇವ್ರಿಗೆ ಕರ್ಮಯೋಗಿ ಅಂತ ಕರಿತಿದ್ರು. ಅಂದ್ರೆ ಬಹಿರಂಗದಲ್ಲಿ ಯೋಗವನ್ನ ಮಾಡುವಂತವ್ರು. ಆ ಕರ್ಮಯೋಗಿಯನ್ನ ಸೋಲಾಪುರದಿಂದ ಕರ್ಕೊಂಡ್ಬಂದು ಇಲ್ಲಿ ಜ್ಞಾನಯೋಗಿಯನ್ನು ಮಾಡ್ತಾರೆ, ಶಿವಯೋಗಿಯನ್ನ ಮಾಡ್ತಾರೆ. ಯಾರು? ಅಲ್ಲಮ ಪ್ರಭುಗಳು. ಚನ್ನಬಸವಣ್ಣವ್ರವ್ರಿಗೆ ಇಷ್ಟಲಿಂಗ ಧಾರಣೆ ಮಾಡಿದ್ಮೇಲೆ ಅವರೆಲ್ಲ ಆದಂತ ಅನುಭವವನ್ನು ಹೇಳ್ತಾ ಅವ್ರು ಶಿವಯೋಗದ ಬಗ್ಗೆ ಹೇಳ್ತಾರೆ. ಶಿವಯೋಗದಲ್ಲಿ ನಿತ್ಯನಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ ಷಡುಸ್ಥಲಕ್ಕೆ ಅಧಿಕಾರಿಯಾದೆನು. ನಿನ್ನ ಅವರ ಸಲುಗೆಗೆ ಸಂದೆನು. ಚನ್ನಬಸವಣ್ಣನ ಕೃಪೆ ಎನ್ನ ನಿಂತು ಮಾಡಿತ್ತು ಕಾಣ ಶ್ರೀ ಗುರುವೇ ಕಪಿಸಿದ್ದ ಮಲ್ಲಿಕಾರ್ಜುನ. ಇದು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಅಭ್ಯಾಸ ಯೋಗವನ್ನು ನಾನು ಬಿಟ್ಟೆ, ಆಮೇಲೆ ಈ ಶಿವಯೋಗವನ್ನು ನಾನು ಪಡೆದೆ ಅಂತೇಳಿ. ಈ ಕಾರಣಕ್ಕಾಗಿ ನೋಟವೇ ಕೂಟ, ಕೂಟವೇ ಪ್ರಾಣ, ಪ್ರಾಣವೇ ಏಕ, ಏಕವೇ ಸಮರಸ, ಸಮರಸವೇ ಲಿಂಗ, ಲಿಂಗವೇ ಪರಿಪೂರ್ಣ, ಪರಿಪೂರ್ಣವೇ ಪರಬ್ರಹ್ಮ, ಪರಬ್ರಹ್ಮವೇ ತಾನು. ಇಂತಿ ನಿಜವ ಮಹೇಶ್ವರ ಬಲ್ಲನಲ್ಲದೆ ಕಣ್ಣು ಗೆಟ್ಟ ಅಣ್ಣಗಳೆತ್ತ ಬಲ್ಲರು ನೋಡಯ್ಯ ಅಂತ ಹೇಳ್ತಾರೆ. ಇದು ಯೋಗ, ಶರಣರ ಯೋಗ, ಶಿವಯೋಗ ಅನ್ನುವಂಥದ್ದು ಹೀಗಿರ್ಬೇಕು. ನೋಟವೇ ಕೂಟ ಆಗಬೇಕು. ಇಷ್ಟಲಿಂಗದ ಮೇಲೆ ದೃಷ್ಟಿಯನ್ನು ಇಟ್ಕೊಂಡಾಗ ಆ ದೃಷ್ಟಿ ನೋಟ ಏನದಲ್ಲ ಅಂದ್ರೆ ಇಷ್ಟಲಿಂಗ ತದೇಕ ದೃಷ್ಟಿಯಿಂದ ವೀಕ್ಷಿಸುವಾಗ ಆ ಲಿಂಗವೂ ಸಹ ಮಾಯ ಆಗ್ಬೇಕು. ಅಲ್ಲಿ ವೀಕ್ಷಿಸುವಂತಹ ವ್ಯಕ್ತಿಯ ಅಹಮ್ಮಿಕೆಯೂ ಮಾಯವಾಗಬೇಕು, ವೀಕ್ಷಿಸುವಂತಹ ವಸ್ತುನೂ ಮಾಯ ಆಗ್ಬೇಕು. ಅವೆರಡರ ಮಾಯ ಆಗ್ಬೇಕಂದ್ರೆ ಮನಸ್ಸು ಲೀನ ಆಗ್ಬೇಕು, ಮನಸ್ಸು ಅಲ್ಲಿ ಅಳೆದು ಹೋಗ್ಬೇಕು. ಅದು ಏನಾಗ್ತದಪ್ಪ ಅಂದ್ರ ಅಂಗ ಲಿಂಗದ ಜೊತೆಗೆ ಸಮರಸ ಆಗ್ತದೆ. ಇಲ್ಲ ಪ್ರತಿ ಪದನ ಅದನ್ನ ಹೇಳ್ತಾರೆ. ಕೂಟವೇ ಪ್ರಾಣ, ಪ್ರಾಣವೇ ಏಕ, ಏಕವೇ ಸಮರಸ, ಸಮರಸವೇ ಲಿಂಗ, ಲಿಂಗವೇ ಪರಿಪೂರ್ಣ, ಪರಿಪೂರ್ಣವೇ ಪರಬ್ರಹ್ಮ, ಪರಬ್ರಹ್ಮವೇ ತಾನು ಅಂತದ್ದು. ಇದು ಪರಬ್ರಹ್ಮ ಅನ್ನುವಂಥದ್ದು ಈ ಕುಂಡಲಿನಿ ಜಾಗೃತಿ ಮಾಡೋತ್ನಾಗ ಅವು 7 ಚಕ್ರಗಳನ್ನು ಒಂದೊಂದು ಹಿಡಿದು ಮೂಲಾಧಾರ ಚಕ್ರದಿಂದ ಸಹಸ್ರ ಚಕ್ರದವರೆಗೂ ಒಂದೊಂದು ಚಕ್ರವನ್ನ ಆಕ್ಟಿವೇಟ್ ಮಾಡ್ತಾ ಮಾಡ್ತಾ ಆಜ್ಞಾ ಚಕ್ರವನ್ನು ದಾಟಿ ಸಹಸ್ರಕ್ಕೆ ಹೋದಾಗ ಅಲ್ಲಿ ಪರಬ್ರಹ್ಮದ ಬೆಳಕು ಕಾಣ್ತೈತಿ. ಅದನ್ನೇ ಅಲ್ಲಮ ಪ್ರಭುಗಳು ಬ್ರಹ್ಮದ ಬೆಳಕು, ನಿಮ್ಮ ಬೆಳಕನ್ನು ನೋಡೋದಕ್ಕ ಕಣ್ಣೆ ಸಾಲದು ಅಂತ ಹೇಳ್ತಾರೆ. ಅಂತ ಬೆಳಕನ್ನು ಕಾಣ್ತಾರಲ್ಲ ಅದನ್ನ ಪರಬ್ರಹ್ಮ ಅಂತ, ಅದನ್ನ ಅದೇ ನೀನು ಅಂತ ಹೇಳ್ತಾರೆ. ಇದು ಬಹಳ ಮಹತ್ವವಾಗಿರುವಂಥದ್ದು. ಕಾಯುವೆಂಬ ಕದಳಿಯ ಹೊಕ್ಕು, ಪ್ರಾಣ ಎಂಬ ಗೌಹರದಲ್ಲಿ, ಸಕಲೇಂದ್ರಿಯವೆಂಬ ಕೋಣೆಯಲ್ಲಿ ತಿರುಗಾಡುತ್ತ ಬರಲಾಗಿ ಮೇರು ಮಂದಿರದ ತ್ರಿಕೋಣೆಯಲ್ಲಿ ಬೆಳಗಾಯಿತು ಹೇಳ್ತಾರೆ. ಅದೇ ಬೆಳಕದ ಬಗ್ಗೆ ಮಾತಾಡ್ತಾರೆ. ಎಲ್ಲಾ ಶರಣರ ವಚನದಾಗ ನೀವು ಬೆಳಗು ಅನ್ನುವಂತ ಶಬ್ದಕ್ಕೆ ಏನ್ ಅರ್ಥ ಕೊಡುತ್ತಪ್ಪ ಅಂದ್ರೆ ಈ ಯೋಗದ ಶಿವಯೋಗದ ಮೂಲಕ ಕಂಡುಕೊಂಡಂತಹ ಆ ಬೆಳಕು. ನಿನ್ನೆ ದಿವಸ ನಾವು ಹಡಪದಪ್ಪಣ್ಣಗಳ ಪುಣ್ಯಶ್ರೀ ಲಿಂಗಮ್ಮನವರ ವಚನದಾಗ ನೋಡಿದ್ವಿ. ಅಮೃತವ ಕೊಡ ಉಕ್ಕಿತ್ತು, ಸಾಶರದಳದ ಕಮಲದಲ್ಲಿ ಅಮೃತ ಕೊಡ ಉಕ್ಕಿ ತೊಟ್ಟಿಕ್ಕಿತ್ತು, ಆ ಅಮೃತವನ್ನುಂಡು ಮಂಗಳ ಮಹಾ ಬೆಳಕಿನೊಳಗೆ ಸುಖಿಯಾದೆನಯ್ಯ ಅಂತ ಹೇಳಿದ್ರಲ್ಲ. ಅವರು ಹೇಳಿರುವಂಥದ್ದು ಆ ಬೆಳಕನ್ನೇ ಹೇಳ್ತಾರೆ. ಎಲ್ಲರೂ ಬೆಳಕಿನ ಬಗ್ಗೆ ಕಂಡಿದ್ದಾರೆ, ಬೆಳಕಿನ ಬಗ್ಗೆ ಮಾತಾಡ್ತಾರೆ. ಬೆಳಕು ಅಂದ್ರೆ ಏನು? ಬೆಳಗು ಅಂದ್ರೆ ಏನು? ಅದೇ ದೇವರು. ದೇವ ಅನ್ನುವಂಥ ಶಬ್ದ ಉತ್ಪತ್ತಿ ಆಗಿರುವಂಥದ್ದು ಸಂಸ್ಕೃತದ ದೀವ್ ಅನ್ನುವಂಥದ್ದು. ದೀವ್ ಅಂತಂದ್ರ ಅರ್ಥನೇ ಬೆಳಕು, ದೇವರು ಅಂದ್ರೆ ಬೆಳಕು. ಇದು ಶರಣರು ಕಂಡುಕೊಂಡಿರುವಂತ ಯೋಗದ ಮೂಲಕ ಲಿಂಗದ ಅನುಭವ. ಇಲ್ಲಿ ಹೇಳ್ತಾರ ಅವರು, ಒಂದೊಂದು ಚಕ್ರ ದಾಟಿ ಬರುತ್ತೀವಲ್ಲ, ಗುದಲಿಂಗ ನಾಭಿ ಕಮಲದಿಂದ ಮೇಲೆ
ಷಡುಂಗುಲವನ್ನು ಹತ್ತಿದಡೆ ಕಣ್ಣಿಲ್ಲದೆ ಕಾಣಬಹುದು ಲಿಂಗ ಪ್ರಕಾಶವ. ಎಂತ ಒಂದು ವಚನ ನೋಡ್ರಿ ಇದು. ಕಣ್ಣಿಲ್ಲದೆ ಕಾಣಬಹುದು ಲಿಂಗ ಪ್ರಕಾಶವ ಅಂದ್ರೆ ಅರ್ಥ ಬಹಿರಂಗದಲ್ಲಿರುವಂತಹ ಆ ಜ್ಞಾನೇಂದ್ರಗಳು ಅಂತ ಹೇಳಿದಿವಲ್ಲ, ಸ್ಥೂಲ ಶರೀರದ ಜ್ಞಾನೇಂದ್ರಗಳು, ಸೂಕ್ಷ್ಮ ಶರೀರಕ್ಕೂ ಜ್ಞಾನೇಂದ್ರಗಳದ. ಒಂದು ಹೊರಗಿನ ಕಣ್ಣು ಒಂದದ, ಒಳಗಡೆ ಒಂದು ಕಣ್ಣದ, ಹೊರಗಡೆ ಒಂದು ಕಿವಿ ಅದ, ಒಳಗಡೆ ಒಂದು ಕಿವಿ ಅದ, ಹೊರಗಡೆ ಒಂದು ನಾಲ್ಗಿದ, ಒಳಗಡೆ ಒಂದು ನಾಲ್ಗಿದ. ಹಾಗೆ ಈ ಪಂಚೇಂದ್ರಿಯಗಳು ಹೊರಗಡೆ 5 ಅದಾವ, ಅದೇ ರೀತಿ ಸೂಕ್ಷ್ಮ ಶರೀರಕ್ಕೂ 5 ಪಂಚೇಂದ್ರಿಯಗಳದಾವ. ಈ ಒಳಗಿನ ಬೆಳಕು ಕಾಣುವಂಥದ್ದು ಹೊರಗಿನ ಕಣ್ಣಿಂದ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ ಕಣ್ಣಿಲ್ಲದೆ ಕಾಣಬಹುದು ಲಿಂಗ ಪ್ರಕಾಶವ, ಕಿವಿ ಇಲ್ಲದೆ ಕೇಳಬಹುದು ನಾದ ಸುನಾದವ, ಕಂಡು ಕೇಳಿದ ಬಳಿಕ ಮನ ನಂಬದಿದ್ದಡೆ ಮಕ್ಕಳಾಟಿಕೆ ತಪ್ಪುದು ಗುಹೇಶ್ವರ. ಎಂತ ಮಾತು ನೋಡ್ರಿ. ಈ ಕಣ್ಣಿಲ್ಲದೆ ಕಾಣುವಂತ ಆ ಲಿಂಗದ ಪ್ರಕಾಶ, ಕಿವಿ ಇಲ್ಲದೆ ಕೇಳುವಂತ ಆ ನಾದ, ಇವನು ಕೇಳಿದ ಮೇಲೆಯೂ ಸಹ ಮನಸ್ಸು ನಂಬದೆ, ಮನಸ್ಸಿನ ಲಕ್ಷಣನೇ ಅದು ಚಂಚಲ, ಅದು ಒಂದ್ ಕಡೆ ನಿಲ್ಲೋದಿಲ್ಲ. ಅದನ್ನೇ ವಚನಕಾರರು ಅದನ್ನ ಮರಕಟ್ಟಕ್ಕೆ ಹೋಲಿಸ್ತಾರೆ. ನನ್ನ ಮನವೆಂಬ ಮರಕಟ್ಟವು ಆಶೆ ಎಂಬ ಟೊಂಗಿಗೆ ಹಾರುವುದು, ನಿಮ್ಮ ನೆನವೆಂಬ ಪಾಶದೊಳಗೆ ಅದನ್ನ ಬಂಧಿಸಿ ಇರಿಸ ಅಂತ ಹೇಳಿ ವಚನಕಾರ ಕೇಳ್ತಾರ. ಮನಸ್ಸನ್ನ ಆ ರೀತಿ ಇರುವಂತಹ ಮನಸ್ಸು ಇದನ್ನ ನಂಬಲಿಲ್ಲಪ್ಪ ಅಂತಂದ್ರ, ಈ ಬೆಳಕನ್ನು ಕಂಡಿರುವಂತದ್ದು, ನಾದವನ್ನು ಕೇಳಿರುವಂತದ್ದು ನಂಬಲಿಲ್ಲ ಅಂದ್ರ ಈ ಮಾಡುವಂತ ಪ್ರಕ್ರಿಯೆ ಐತಿಲ್ಲ, ಅದು ಮಕ್ಕಳ ಆಟ ಅಂತ ಹೇಳ್ತಾರೆ. ಮಕ್ಕಳು 2 ನಿಮಿಷಕ್ಕೂ ಬಹಳ ಕೇರ್ಫುಲ್ ಆಗಿ ಆಟಿಗೆ ಹಚ್ಚಿ ಆಟ ಆಡ್ತಾವ, ಆಮೇಲೆ ಕೆಡಿಸ್ಬಿಡ್ತಾವ. ಹಂಗಾಗತ್ತ ಅಂತ ಹೇಳ್ತಾರ ಅವ್ರು. ಈ ಇಷ್ಟಲಿಂಗದ ಪೂಜೆ ಆಗಿರ್ಬೋದು, ಯಾವುದೇ ಧ್ಯಾನವಾಗಿರ್ಬೋದು, ಯಾವುದೇ ಯೋಗ ಆಗಿರ್ಬೋದು, ಅದು ಪರಿಣಾಮ ಆ ರೀತಿ ಆಗ್ಬೇಕು. ಇಲ್ಲಿ ಸ್ಪಷ್ಟವಾಗಿ ಅಲ್ಲಮ ಪ್ರಭುಗಳು ಹೇಳಿಬಿಡ್ತಾರೆ ಪತಂಜಲಿ ಯೋಗಕ್ಕೂ ಮತ್ತು ಶಿವಯೋಗಕ್ಕೂ ವ್ಯತ್ಯಾಸವನ್ನು. ಅಷ್ಟಾಂಗ ಯೋಗದಲ್ಲಿ ಏನ್ ಬರ್ತಾವ? 8 ಸ್ಟೆಪ್ಸ್ ಬರ್ತಾವ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರವೆಂಬ, ಧ್ಯಾನ, ಧಾರಣ, ಸಮಾಧಿ ಎಂಬ 2 ಯೋಗ ಉಂಟು. ಅಲ್ಲಿ ಅಳಿದು ಕೂಡುವುದೊಂದು ಯೋಗ, ಅಳಿಯದೇ ಕೂಡುವುದೊಂದು ಯೋಗ. ಅಲ್ಲಿ 2 ರೀತಿ ಬರ್ತಾವ. ಅಳಿದು ಕೂಡುದು ಅಂತಂದ್ರ ಹಂಗ ನಾನಲ್ಲ, ನಾನು ಲಿಂಗ ಸ್ವರೂಪಿ ಅಥವಾ ನಾನು ದೇವ ಸ್ವರೂಪಿ, ನಾನು ನನ್ನಲ್ಲಿರುವಂತ ಪ್ರಾಣ ಶಕ್ತಿಯನ್ನ ಬಹಿರಂಗದಲ್ಲಿರುವಂತ ಅಥವಾ ಸುತ್ತಲೂ ಎಲ್ಲವನ್ನು ಆವರಿಸಿರುವಂತ ಪರಮಾತ್ಮ ಜೊತೆಗೆ ಲೀನ ಮಾಡ್ತೀನಿ, ಕೂಡಿಸ್ತಾ ಇದ್ದೀನಿ ಅಂದ್ರೆ ಯೋಗ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಅಂದ್ರೆ ನಾನು ಅಳಿತೀನಿ, ಅದ್ರ ಜೊತೆಗೆ ಉಳಿತೀನಿ ಅನ್ನೋದು ಅಳಿದು ಕೂಡುವುದು ಯೋಗ. ಇನ್ನೊಂದೇನ್ ಹೇಳ್ತಾರ, ಅಳಿಯದೇ ಕೂಡುವುದು. ಅಳಿಯದೇ ಕೂಡುವುದು ಅಂತಂದ್ರ ನಾನು ಅನ್ನುವಂಥದ್ದು ಪ್ರೆಸೆನ್ಸ್ ಇಟ್ಕೊಂಡು ಅದನ್ನ ಅನುಭವಿಸಿದೆ. ಈ ಶರಣರೇನ್ ಹೇಳ್ತಾರಲ್ಲ, ನಾನು ಆ ಬೆಳಕನ್ನ ಕಂಡೆ, ನಾನು ಆ ನಾದವನ್ನು ಕೇಳಿದೆ, ಈ ಪ್ರಕ್ರಿಯೆ ಒಳಗಡೆ ಅಲ್ಲಿ ಅಳಿಯದೇ ಕೂಡ್ತದೆ. ಅಂದ್ರೆ ಹಂಗ ಆ ಕೂಡಿದನ್ನ ಅನುಭವಿಸ್ತದ. ಅನುಭವಿಸಿ ಆ ಕೂಡುವಿಕೆಯಿಂದ ಆಗುವಂತಹ ಪ್ರಸನ್ನತೆಯನ್ನ ಪ್ರಕಟ ಮಾಡ್ತೈತಿ. ಇದು ಇಂಪಾರ್ಟೆಂಟು, ನನಗೆ ಇದು ಬೇಕು ಅಂತ ಹೇಳ್ತಾರೆ. ಅಳಿಯದೇ ಕೂಡುವುದೊಂದು ಯೋಗ. ಈ 2 ಯೋಗದೊಳಗೆ ಅಳಿಯದೇ ಕೂಡುವ ಯೋಗವು ಅರಿದು ಕಾಣ ಮಹೇಶ್ವರ. ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈಗ ಒಂದು ದೃಷ್ಟಾಂತ ಬರ್ತದೆ. ಎಲ್ಲವೂ ಸಹ ಪರಮಾತ್ಮನೇ ಇದೆ ಅಂತಂದ್ಮೇಲೆ ಪರಮಾತ್ಮನನ್ನ ತೋರುವಂತ, ಪರಮಾತ್ಮನ ನೋಡುವಂತಹ ನಾವು ಸಹ ಪರಮಾತ್ಮನ ಅಂಶ ಅಂದ್ಮೇಲೆ ಯೋಗ ಯಾಕೆ ಮಾಡಬೇಕು? ಇದನ್ನ ವಚನಕಾರರು ಒಂದು ವಚನದಲ್ಲಿ ಬಹಳ ಸ್ಪಷ್ಟ. ಒಂದು ಆಕಳಿಗೆ ಗಾಯ ಆಯ್ತಪ್ಪ ಅಂದ್ರೆ ಆಕಳಿಗೆ ಆ ತುಪ್ಪವನ್ನು ಹಚ್ತಾರೆ ಗಾಯಕ್ಕೆ, ಅದು ಮಾಹಿತಿ ಅದು ಬೇಗವಾಗಿ ಅದು ವಾಸಿ ಆಗ್ತದೆ. ಅದು ವಚನಕಾರ ಎಷ್ಟು ಚಂದ ಹೇಳ್ತಾರಂದ್ರೆ, ಅಲ್ಲ ಅದು ಆಕಳಕ್ಕೆ ತುಪ್ಪವನ್ನ ಹಚ್ಚುವಂತ ಅವಶ್ಯಕತೆ ಏನೈತಿ? ಆ ಆಕಳದಿಂದನೇ ಹಾಲು ಬರುತ್ತೆ. ಆ ಹಾಲನ್ನ ಹೆಪ್ಪಾಕಿ ಮೊಸರು ಮಾಡಿ ಕಟ್ಟದು, ಬೆಣ್ಣೆ ತೆಗೆದು ಕಾಸಿ ತುಪ್ಪ ಮಾಡಿದಾಗ ಅದೇ ಅಂಶ ಇರ್ತೈತಿ. ಅದೇ ಅಂಶ ಆಲ್ರೆಡಿ ಆಕಳದಾಗ ಐತಪ್ಪ ಅಂದ್ಮೇಲೆ ಅದು ತಾನೇ ವಾಸಿ ಆಗುತ್ತೆ ಅಂತ ಸುಮ್ ಕುಂದಿರ್ಬೋದಲ್ಲ. ಹಾಗಿಲ್ಲ, ಅದಕ್ಕೆ ಒಂದು ಕ್ರಿಯೆ ಎನ್ನುವಂಥದ್ದು ಪ್ರಕ್ರಿಯೆ ಇರುತ್ತೆ. ಹಾಗೆ ಇಲ್ಲಿ ಎಲ್ಲವೂ ಸಹ ಪರಮಾತ್ಮ ಆಗಿರೋದ್ರಿಂದ ನಾನು ಪರಮಾತ್ಮ ನಾನೇ ಅಂತ ಅನ್ನೋಕ್ಕಿಂತ ಅದ್ರ ಅನುಭವ ಮುಖ್ಯ. ಅದು ಆ ಕಾರಣಕ್ಕಾಗಿ ಹೇಳ್ತಾರವರು ಅಳಿಯದೇ ಕೂಡುವ ಯೋಗ ಮುಖ್ಯ, ಅದನ್ನ ನಾನು ಒಪ್ತೀನಿ ಅಂತ ಹೇಳ್ತಾರೆ. ಹೀಗೆ ಅದು ಬಿಟ್ಕೊಂಡು ಬೇರೆ ಬೇರೆ ಹೇಳ್ತಾರೆ ಮೆಥಡ್ಗಳು. ಈ ಒಂದು ಅರಿವು ಅಥವಾ ಅನುಭವ ಅಥವಾ ಈ ಬ್ರಹ್ಮಜ್ಞಾನ ಅಥವಾ ದೇವರ ಇರುವಿಕೆ, ಬೆಳಕನ್ನು ಕಾಣುವಿಕೆ,
ಬಯಲನ್ನು ಅನುಭವಿಸುವಿಕೆ, ಇವೇನ್ ಪದಗಳು ಬರ್ತಾವಲ್ಲ ಇವೆಲ್ಲವೂ ಸಹ ಒಂದೇ ಅರ್ಥದವು. ಹಾಗಾಗಿ ಇದ್ರೊಳಗಡೆ ಇವನ್ ಕಾಣೋದಕ್ಕೂ ಬೇರೆ ಬೇರೆ ಮೆಥಡ್ಸ್ಗಳನ್ನ ಫಾಲೋ ಮಾಡಿದ್ದಾರೆ ಭಾರತೀಯ ಪರಂಪರೆ ಒಳಗಾತು ಜಾಗತಿಕವಾಗಿ ಎಲ್ಲರೂ ಸಹ. ಕೆಲವಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಭಂಗಿಯನ್ನ ಸೇವಿಸುವುದ್ರ ಮೂಲಕವಾಗಿನೂ ಸಹ ಆ ಒಂದು ಅನುಭವವನ್ನು ಕಾಣ್ತೀವಿ ಅಂತ ಹೇಳ್ತಾರೆ. ಕೆಲವಷ್ಟು ಜನ ಸ್ಮಶಾನದಲ್ಲಿ ವಾಸ ಮಾಡಿ ಅಘೋರಿಗಳ ರೂಪದಲ್ಲಿ ಜೀವನವನ್ನು ಕ್ರಮಿಸಿ ಅಲ್ಲಿ ನಾನು ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಕೆಲವರು ಕಠಿಣ ತಪಸ್ಸುಗಳನ್ನು ಮಾಡಿ ಅದನ್ನು ಪಡಿತೀವಿ ಅಂತ ಹೇಳ್ತಾರೆ. ಕೆಲವಷ್ಟು ಜನ ಬೇರೆ ಬೇರೆ ರೀತಿಯಾದಂತಹ ಪದಾರ್ಥಗಳನ್ನ ಸೇವನೆ ಮಾಡಿ ಪಡಿತೀನಿ ಅಂತ ಹೇಳ್ತಾರೆ. ಅವೆಲ್ಲವಕ್ಕಿಂತಲೂ ಸುಲಭವಾಗಿ ಸಹಜವಾಗಿ ಸತ್ಯವಾಗಿ ಇರುವಂತಹ ಮಾರ್ಗನೇ ಇಷ್ಟಲಿಂಗ. ಅದನ್ನೇ ಹೇಳ್ತಾರವ್ರು. ನಾರು ಬೇರಿನ ಕುಟಿಲ ಕಪಟದ ಯೋಗವಲ್ಲಿದು ನಿಲ್ಲಿಭೋ. ಶಿವಯೋಗ ಅನ್ನುವಂಥದ್ದು ಆ ನಾರು ಬೇರಿನಿಂದ ನಾವು ಪಡಿತೀವಿ ಅಂತೀವಲ್ಲ, ನಶೆಯೊಳಗೆ ಕಾಣ್ತೀವಿ ಅಂತೀವಲ್ಲ, ಅದು ಅಲ್ಲ, ತಡೀರಿ ಅಂತ ಹೇಳ್ತಾರೆ. ಇದಕ್ಕೆ ಡಿಫ್ರೆನ್ಸ್ ಹೇಳ್ತಾ ಹೋಗ್ತಾರೆ. ಕಾಯ ಸಮಾಧಿ, ಕೆಲವೊಂದು ಸಮಾಧಿ ಆಗಿ ನಾನು ದೇವ್ರನ್ನ ಕಂಡೆ ಅದನ್ನ ಅನುಭವಿಸಿದೆ ಅಂತಾರ, ಅದು ಅಲ್ಲ. ಕರ್ಣ ಸಮಾಧಿ, ಎಲ್ಲವೂ ಮೌನವಾಗಿ ಮೌನ ವೃತ ಮಾಡ್ತೀನಿ, ನಾನು ಮಾತಾಡೋದಿಲ್ಲ, ಕಣ್ ತೆಗೆದು ನೋಡುದಿಲ್ಲ, ನಾನು ಆ ಪದಾರ್ಥವನ್ನು ತಿನ್ನುವುದಿಲ್ಲ, ಹೀಗೆ ಕರ್ಣಾಂಗಗಳನ್ನ ನಿಯಂತ್ರಣ ಇಟ್ಟುಕೊಂಡು ಕಾಣ್ತಿತ್ತಲ್ಲ, ಅದನ್ನು ಅಲ್ಲ. ಕರ್ಣ ಸಮಾಧಿ ಯೋಗವಲ್ಲಿದು ನಿಲ್ಲಿಭೋ. ಜೀವ ಸಮಾಧಿ ಎಂಬುದಲ್ಲ, ನಿಜ ಸಹಜ ಸಮಾಧಿ ಕೊಹೇಶ್ವರ. ಇದು ನೀನ್ ಯಾರು ಅಂತ ತಿಳ್ಕೊಳ್ಳುವಂತ ಯೋಗ ಇದು. ಅದನ್ನ ನಾವೆಲ್ಲ ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ಇದು ಬಿಟ್ಟು ನಾವು ಬೇರೆ ಏನು ಮಾಡತ್ತಾ ಹೋದ್ರೆ ಎಂತ ಒಂದು ತಪ್ಪು ಆಗ್ತದೆ ಅನ್ನೋದಕ್ಕೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಗುರು ತೋರಿದ ಲಿಂಗವ ಮನಸ್ಥಳವಾಗಿರಲು ಪವನ ಭೇದದಿಂದ ಅರಿದೇನೆಂದಡೆ ಅದೇ ದ್ರೋಹ. ಗುರು ಕೊಟ್ಟಾನ ಇಷ್ಟಲಿಂಗನ, ಆ ಇಷ್ಟಲಿಂಗದ ಮೂಲಕ ನೀ ಬೆಳಕನ್ನ ಕಂಡಿನಿ ಅಂತ ಹೇಳ್ರಿ. ಅದು ಬಿಟ್ಟು ಈ ಪವನ ಭೇದದಿಂದ ನಾನು ಉಸಿರಾಡಿಸುವಂತಹ ಈ ಉಸಿರಿನ ಮೂಲಕ, ಉಸಿರಿನ ನಿಯಂತ್ರಣದ ಮೂಲಕ, ಉಸಿರಿನಿಂದ ನಾನು ಅದನ್ನ ಕಂಡಿನಿ ಅಂತ ಹೇಳಿದ್ರೆ ಸುಳ್ಳು ಅಂತ ಹೇಳ್ತಾರ. ಇಡ ಪಿಂಗಳ ಸುಷುಮ್ನ ನಾಳ ಬಿಡಿದು ಅರಿದೇಹನೆಂದಡೆ ಕೂಡಲ ಸಂಗಮ ದೇವ ಮೂಗು ಕೊಯ್ಯದೆ ಮಾಬನೇ. ಈ ವಚನವನ್ನ ನಾವು ಓದ್ತಾ ಹೋಗ್ಬಿಟ್ರೆ ಹಿಂದೆ ಹೇಳಿರುವಂತ ಎಲ್ಲ ವಿಚಾರಗಳಿಗೆ ದ್ವಂದ್ವ ಅನಿಸ್ಬಿಡುತ್ತೆ. ಇಷ್ಟು ಕಠೋರವಾಗಿ ಬಸವಣ್ಣವ್ರು ಈ ವಚನಗಳನ್ನು ಹೇಳ್ತಾರೆ. ಹಾಗಾದ್ರೆ ಆ ಚಕ್ರಗಳನ್ನು ಜಾಗೃತಿ ಮಾಡೋದು ಸುಳ್ಳ? ಇಲ್ಲ. ಅದಕ್ಕೂ ಸಹ ಮೆಥಡ್ ಏನಪ್ಪಾ ಅಂದ್ರೆ ಶಿವಯೋಗನೇ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳ್ತಾರೆ. ಗುರುಕಾರಣ್ಯವ ಹಿಡಿದು ಬಂದ ತನ್ನ ಕರಸ್ಥಲದಲ್ಲಿ ಇಷ್ಟಲಿಂಗದಲ್ಲಿ ದೃಷ್ಟಿ ನಟ್ಟು ಭಾವ ಸಂಪನ್ನನಾಗಿ ನಿಂದು ನಿಜವನ್ನೈದಲರಿಯದೆ ಪವನ ಮುಖದಿಂದ ಲಿಂಗವನ್ನರಿದೆನೆಂಬುದೇ ದ್ರೋಹ. ಇಡ ಪಿಂಗಳ ಸುಸುಮ್ನ ನಾಳವ ಬಲಿದು ಲಿಂಗವ ಕಂಡೆಹನೆಂಬ ಕ್ರೂರ ಕರ್ಮಿಗಳನ್ನು ಕೂಡಲ ಸಂಗಯ್ಯ ಕೆಡಹಿ ಮೂಗು ಕೊಯ್ವ ಕಾಣಿರೋ. ಹೇಳ್ತಾರೆ, ಇಷ್ಟಲಿಂಗವನ್ನ ಮತ್ತು ಶರಣರ ವಿಚಾರಗಳು ಆ ಪೂರ್ವದಲ್ಲಿ ಪ್ರಚಲಿತವಿದ್ದಂತ ವಿಧಾನಗಳಿಗಿಂತ ಯಾಕೆ ಭಿನ್ನ ಆಗ್ತಾವಂದ್ರೆ, ಪೂರ್ವದಲ್ಲಿ ಈ ಜ್ಞಾನವನ್ನು ಪಡಿಬೇಕಾದ್ರೆ, ಈ ಒಂದು ಬೆಳಕಿನ ಅನುಭವವನ್ನು ಪಡಿಬೇಕಾಗಿತ್ತಪ್ಪ ಅಂದ್ರೆ ಎಲ್ಲ ಸಂಸಾರವನ್ನು ತ್ಯಾಗ ಮಾಡ್ತಾ ಇದ್ರು, ದೇಹವನ್ನ ದಂಡಿಸ್ತಾ ಇದ್ರು, ಈ ವಿಮುಖರಾಗಿ ಹೋಗ್ತಾ ಇದ್ರು ಎಲ್ಲವನ್ನು ಸಂಸಾರದಿಂದ. ಅದು ಏನಾಗ್ತಿತ್ತಪ್ಪ ಅಂದ್ರ ಸಮಾಜದೊಳಗೆ ಸಾಮರಸ್ಯವನ್ನ ಹದಗೆಡಿಸ್ತಾ ಇತ್ತು. ಈಗ ಎಲ್ಲರೂ ಸಹ ಈ ಬೆಳಕನ್ನು ನೋಡ್ತೀನಿ ಅಂತ ತಿಳ್ಕೊಂಡು ತಮ್ಮ ಸಂಸಾರವನ್ನು ಬಿಟ್ಟು ಹೋಗ್ಬಿಟ್ರೆ ಇದು ನಿಜವಾಗಿಯೂ ಸಹ ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರುವಂತ ಸಾಧ್ಯತೆಗಳು ಇರ್ತಿತ್ತು. ಅದಕ್ಕೋಸ್ಕರವಾಗಿ ಇನ್ನೊಂದು ಧರ್ಮದೊಳಗಡೆ, ಇನ್ನೊಂದು ಪರಂಪರೆ ಒಳಗೆ ಏನ್ ಬಂತಪ್ಪ ಅಂದ್ರೆ, ಇದನ್ನ ಸಾಧಿಸೋದಕ್ಕೋಸ್ಕರವಾಗಿ ಮನೆ ಬಿಟ್ಕೊಟ್ಟು ಹೋಗಿ ಆ ದೇಹವನ್ನು ಉಳಿಸ್ಕೋಬೇಕಲ್ಲ, ದೇಹಕ್ಕೆ ಪ್ರಸಾದನ ಕೊಡ್ಬೇಕಲ್ಲ, ಪ್ರಸಾದವನ್ನ ಪಡಿಬೇಕಪ್ಪ ಅಂದ್ರೆ ಸ್ವಂತ ತನ್ನ ದೇಹಕ್ಕೆ ತನ್ನ ಪ್ರಸಾದ ತಾನು ಗಳಿಸ್ಬೇಕು. ಅದು ಬಿಟ್ಟು ಕೇವಲ ನಾನು ಈ ಧ್ಯಾನದ ಒಳಗೆ, ಈ ಯೋಗದೊಳಗೆ ಇರ್ತೀನಿ ಅಂತ ಹೇಳಿ ಹೆಚ್ಚು ಅವಧಿಯನ್ನು ಅದ್ರಾಗ ಕಳೆದು ಪ್ರಸಾದಕ್ಕಾಗಿ ಭಿಕ್ಷೆ ಬೇಡುವಂತ ಒಂದು ಪದ್ಧತಿಯನ್ನು ಅಳವಡಿಕೆ ಮಾಡಿದಲ್ಲ, ಅದನ್ನು ಒಪ್ಕೊಳ್ಳಿಲ್ಲ ಬಸವಾದಿಶರಣರು. ಅದಕ್ಕೆ ಅವರು ಈ ಕಠೋರವಾದಂತ ನುಡಿಗಳನ್ನು ಹೇಳ್ತಾರೆ. ಲಿಂಗವನ್ನ ಅಂದ್ರೆ ಸುಸುಮಳ ಎಲ್ಲ ಬಳಸಿಕೊಂಡು ನಾನು ಕಂಡಿನಂತ ನಂತರ ಕ್ರೂರ ಕರ್ಮಿಗಳನ್ನು ಕೂಡಲ ಸಂಗಯ್ಯ ಕೆಡವಿ ಮೂಗು ಕೊಯ್ತಾನ ಅಂತ ಹೇಳ್ತಾರೆ. ಮೊದಲು ಕಾಯಕ ಮಾಡ್ರಿ, ಕಾಯಕದಿಂದ ಮಾಡಿ ನಿಮ್ಮ ಒಂದು ಕಾಯವನ್ನ ರಕ್ಷಣೆ ಮಾಡ್ಕೊಡ್ರಿ, ಪೋಷಣೆ ಮಾಡ್ಕೊಡ್ರಿ. ನಿಮ್ಮ ಸಂತಾನವನ್ನ ಮುಂದುವರ್ಸೋದಕ್ಕೋಸ್ಕರವಾಗಿ ನೀವು
ಶರಣ ದಂಪತಿಗಳಾಗಿ ಶರಣ ಜೀವನವನ್ನು ನಡೆಸ್ರಿ ಅಂತ ಹೇಳಿದರು. ಆ ಕಾರಣಕ್ಕಾಗಿನೇ ಶಿವಯೋಗಕ್ಕೂ ಮತ್ತು ಈ ಇತರ ಯೋಗ, ಹಠ ಯೋಗ ಅಂತೇನು ಬೇರೆ ಬೇರೆ ಯೋಗಕ್ಕೆ ವ್ಯತ್ಯಾಸ ಇರೋದು ಅಲ್ಲೇನೆ. ಈ ಬಾಲಸಂಗನವರು ಬಹಳ ಸ್ಪಷ್ಟವಾಗಿ ಇಡ, ಪಿಂಗಳ, ಸುಷುಮ್ನ, ಗಾಂಧಾರಿ, ಹಸ್ತ, ಜಿಹ್ವೆ, ಪೂಷ, ಪಂಶಿನಿ, ಅಂಬುಲಿ, ಶಂಕಿನಿ ಎಂಬ ದಶನಾಳಗಳು ತಾನಿರ್ದಲ್ಲಿ ಅವೆಲ್ಲ ನೀ ಇದ್ದರ ಇರ್ತಾವವು, ನಿನ್ನೊಳಗಡೆ ಇದಾವ ಎಲ್ಲವು. ಇಡ, ಪಿಂಗಳ, ಸುಷುಮ್ನ ಮೊದಲಾದ ದಶನಾಳ ಒಳಗೆ ಇರುವ ಪ್ರಾಣವಾಯು, ಅಪಾನವಾಯು, ಉದಾನವಾಯು, ಸಮಾನವಾಯು, ನಾಗವಾಯು, ಕರ್ನೂರ, ಕರ್ಕರ, ದೇವದತ್ತ, ಧನಂಜಯ ಎಂಬ ದಶವಾಯುಗಳು ಎಲ್ಲಿ ತಾನಿರ್ದಲ್ಲಿ ನಿನ್ನೊಳಗಡೆನೆ ಅದಾವು, ಎಲ್ಲ ಹೊರಗೆ ಹುಡುಕಾಡೋದಿಲ್ಲ. ಅಗ್ನಿಮಂಡಲ, ಆದಿತ್ಯ ಮಂಡಲ, ಚಂದ್ರಮಂಡಲ ಎಂಬ ಮಂಡಲತ್ರಯಗಳು ತಾನಿರ್ದಲ್ಲಿ ತಾನೇ ಯಂತ್ರವಾಹಕನಾಗಿ ಇವೆಲ್ಲವನ್ನು ನೀನೇ ಇಟ್ಕೊಂಡು ನೀನೇ ಹೊತ್ಕೊಂಡು ಅವನು ಹುಡ್ಕಾಡಕ್ ಹೊಂಟಿಲ್ಲ. ಇವೆಲ್ಲವೂ ತನ್ನ ಲೀಲಾ ವಿಲಾಸ ಸೂತ್ರ ಮಾತ್ರದಲ್ಲಿಯೇ ಆಡಿಸುತ್ತೀಹುನಲ್ಲದೆ ತಾನಾಡನು, ತಾನೋಡನು, ನೋಡಲಮ್ಮ ಅಪ್ರಮಾಣ ಕೂಡಲ ಸಂಗಮ ದೇವ. ಎಲ್ಲವೂ ನಿಮ್ಮ ಒಳಗಡೆ ಅದಾವು. ಅವನು ನೀವು ನೋಡೋದು ಬಿಟ್ಕೊಟ್ಟು ಬೇರೆ ಹೊರಗಡೆಯಿಂದ ನೋಡ್ತಾ ಹೋದ್ರೆ ಹೇಗೆ? ಇವು ಹೇಳ್ತಾರಲ್ಲ, ಅದು ಬಹಳ ಸ್ಪಷ್ಟವಾಗಿ ಒಬ್ರು ಅಂಬಿಗರ ಚೌಡಯ್ಯನವರು ಅಲ್ಲಿ ಮಡಿವಾಳ ಮಾಚಿದ್ರು ಹೇಳ್ತಾರೆ, ಎಲ್ಲವೂ ಸಹ ನಮ್ಮ ಒಳಗಡೆ ಇದಾವು, ನಾವು ಹೊರಗಡೆ ಹುಡುಕ್ತೀವಿ. ಅದನ್ನ ಅಲ್ಲಂ ಪ್ರಭುಗಳು ಒಂದ್ ಕಡೆ ಬಹಳ ಸ್ಪಷ್ಟವಾಗಿ ಎತ್ತ ನರಿ ಎತ್ತ ನರಸೋರು ಎತ್ತ ಹೋದರಯ್ಯ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಒಬ್ರು ವಚನಕಾರ ಹೇಳ್ತಾರೆ, ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತೇಳಿ. ನನ್ನೊಳಗೆ ಎಲ್ಲ ಐತಿ, ನಾವು ಹೊರಗಡೆ ನೋಡೋದ್ರಿಂದ ಅರ್ಥ ಇಲ್ಲ. ಆ ಕಾರಣಕ್ಕಾಗಿ ಇವನ್ನ ನಾವು ಶಿವಯೋಗದ ಮೂಲಕ ಎಲ್ಲವನ್ನು ಅನುಭವಿಸಬೇಕು. ಶಿವಯೋಗದ ಮೂಲಕ ಈ ರೀತಿ ಬೆಳಕನ್ನು ಕಾಣೋದಕ್ಕೆ ಸಾಧ್ಯತೆ ಐತಿ ಎನ್ನುವಂತ ಸತ್ಯವನ್ನ ಅನೇಕ ವಚನಕಾರ ಹೇಳಿದ್ದಾರೆ. ಹಾಗೇನೆ ಚಕ್ರಗಳನ್ನು ಸಹ ನಮ್ಮ ಬಾಡಿ ಒಳಗೆ ಇದಾವು ಅನ್ನೋದ್ರ ಬಗ್ಗೆನೂ ಅನೇಕ ವಚನಕಾರ ಹೇಳ್ಯಾರ. ಆದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಬಾಡಿ ಒಳಗಿರುವಂತಹ ಚಕ್ರಗಳನ್ನ ಜಾಗೃತಗೊಳಿಸೋದಕ್ಕೆ ಅನುಸರಿಸಬೇಕಾದಂತ ಕ್ರಮ ಯಾವುದು ಅಂತಂದ್ರ ಇಷ್ಟಲಿಂಗದ ದೃಷ್ಟಿಯೋಗ. ಇದು ಒಟ್ಟಾರೆಯಾಗಿ ವಚನಕಾರರ ಆಶಯ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ವಚನಗಳಿಗೂ ಸಹ ಈ ರೀತಿಯಾಗಿ ಹೇಳಿದ್ದಾರೆ. ಹಾಗಾಗಿ ವಚನಕಾರರು ಏನ್ ಮಾಡಿದ್ರಪ್ಪ ಅಂತಂದ್ರ ಧ್ಯಾನದ ಮೂಲಕ, ಪ್ರಾಣಾಯಾಮದ ಮೂಲಕ, ಈ ಹಿಂದಿನ ಪರಂಪರೆ ಏನಿತ್ತು ಅದರ ರೀತಿನೇ ಮುಂದುವರೆದಿದ್ದಾರೆ, ಅದನ್ನೇ ಅನುಸರಿಸಿದ್ದಾರೆ, ಅದನ್ನ ಅನುಸರಿಸಿಕೊಂಡು ಬೆಳಕನ್ನು ಕಂಡಿದ್ದಾರೆ ಅನ್ನುವಂಥದ್ದು ತಪ್ಪು. ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಚನಗಳದಾವ. ನಾವು ಕೇವಲ ಶಿವಯೋಗದ ಮೂಲಕವಾಗಿ, ಇಷ್ಟಲಿಂಗದ ಧ್ಯಾನದ ಮೂಲಕವಾಗಿ ಆ ಬೆಳಕನ್ನು ಕಂಡಿವಿ ಅನ್ನುವಂಥದ್ದು, ಆ ರೀತಿಯಾದಂತಹ ವಿಚಾರವನ್ನ ನಾವು ಇವತ್ತು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಬೇಕಾಗಿದೆ. ಈ ಒಂದು ಸೂಕ್ಷ್ಮತೆ ಎಳೆಯನ್ನ ನಾವು ಸರಿಯಾಗಿ ಅರ್ಥೈಸಿಕೊಳ್ಳಾರ್ದನೆ ಇವತ್ತು ನಮ್ಮ ಮಧ್ಯದಲ್ಲಿ ದೊಡ್ಡ ಒಂದು ಕಂದಕ ಏರ್ಪಟ್ಟಿದೆ. ವಚನದೊಳಗೆ ಹೀಗೆ ಹೇಳಿದ್ದಾರೆ, ನೀವು ಸುಮ್ಮನೆ ಬೇರೆ ಬೇರೆ ರೀತಿಯಾದಂತಹ ಅರ್ಥೈಸ್ತಾ ಇದ್ದೀರಿ. ವಚನಕಾರರು ಎಂದೂ ಆಗಂದಿಲ್ಲ. ಕೆಲವು ವಚನದೊಳಗ ವೇದ ಆಗಮನಗಳನ್ನು ಹಳದಿದ್ದಾರೆ, ಅವರೆಲ್ಲವೂ ಸಹ ಅವನನ್ನು ಒಪ್ಕೊಂಡೇ ಮುಂದುವರೆದಿದ್ದಾರ ಅನ್ನುವಂತ ಒಂದು ಭ್ರಾಂತಿಯ ಕ್ರಿಯೇಟ್ ಆಗ್ತಾ ಇದೆ. ಆದ್ರೆ ಸಮಗ್ರವಾಗಿ ವಚನಗಳನ್ನ ನಾವು ಅಧ್ಯಯನ ಮಾಡಿದಾಗ ವಚನಕಾರರ ಸ್ಪಷ್ಟ ನಿಲುವು ಅರ್ಥ ಆಗ್ತದೆ. ಕೇವಲ ಒಂದೆರಡು ವಚನಗಳನ್ನು ಮುಂದಿಟ್ಕೊಂಡು ನಾವು ವಚನಕಾರರ ನಿಲುವು ಇದೇ ಆಗಿತ್ತು ಅನ್ನುವಂಥದ್ದು ತಪ್ಪಾಗ್ತದೆ. ಆ ಕಾರಣಕ್ಕಾಗಿ ಈ ಸಕಿಲುಗಳೊಳಗ ವಚನ ಚಕ್ರಗಳ ಬಗ್ಗೆ ಯಾಕೆ ಅಧ್ಯಯನ ಮಾಡಬೇಕಾಗಿತ್ತು ಅಂದ್ರೆ ಈ ಒಂದು ತಪ್ಪು ತಿಳುವಳಿಕೆ ಹೋಗ್ಬೇಕಾಗಿತ್ತು. ಚಕ್ರಗಳು ಮತ್ತು ಲಿಂಗಗಳನ್ನ ಅವು ಸೇರಿಸ್ತಾ ಹೋಗ್ತಾರೆ, ಸಕಿಲಗಳನ್ನು ಮಾಡ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಯಾವ್ಯಾವ ಸಕಿಲಗಳಿಗೆ ಯಾವ್ಯಾವ ಲಿಂಗಗಳನ್ನ ಅವರು ಸಮಗ್ರ ಜ್ಞಾನ ಬರ್ತಾ ಇದೆ ಅನ್ನುವಂಥ ವಿಷಯವನ್ನು ತಮಗೆ ತಿಳಿಸ್ತಾ ಇಲ್ಲಿವರೆಗೆ ಈ ವಿಷಯ ಕುರಿತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತೆ ಮುಂದಿಸ್ತಾ ನನ್ನ ವಿಚಾರ ವಂದನೆ ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿಗಳು.